Hello friends, ಎಲ್ರಿಗೂ ನಮಸ್ಕಾರ. ಸೊ ಐ ಆಮ್ ವೆಲ್ತ್ ಕೋಚ್, ಐ ಆಮ್ ಎ ಪರ್ಸನಲ್ ಫೈನಾನ್ಸ್ ಕೋಚ್. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಹೆಸರು ಕೃಷ್ಣಮೂರ್ತಿ ಡಿ ಸಿ ಅಂತ ಹೇಳ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಹೇಳಿ ವೆಲ್ತಿ ಕೃಷ್ಣ. ಸೊ ನನ್ನ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ವಿಡಿಯೋಸ್ಗಳು ಸೇವಿಂಗ್ಸ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತೆ ಮ್ಯೂಚುವಲ್ ಫಂಡ್ ಬಗ್ಗೆ ಇರುವಂತಹ ಒಂದು ವಿಡಿಯೋಸ್ಗಳು. ಸೊ ಈ ಬಾರಿ ಆಲ್ರೆಡಿ ಕಳೆದ ಬಾರಿ ಎಲ್ಲ ವಿಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದನ್ನ ನೀವು ನೋಡಿದ್ದೀರಾ, ಜೊತೆಗೆ ಕಮೆಂಟ್ ಕೂಡ ಮಾಡಿದ್ದೀರಾ. ಸೊ ಇವತ್ತಿನ ಕಂಟೆಂಟ್ ಒಂದು ದ ಫೈನಾನ್ಷಿಯಲ್ ಏಜಸ್. ನಮ್ಮ ಯಾವ ಯಾವ ಏಜ್ ಅಲ್ಲಿ ಎಷ್ಟೆಷ್ಟು ಹಣ ಹೂಡಿಕೆ ಮಾಡಬೇಕು ಅಥವಾ ಯಾವ ತರ ಹೂಡಿಕೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಸೊ ನೋಡೋಣ. ಏಜ್ ಆಫ್ 20, ದ ಫೈನಾನ್ಷಿಯಲ್ ಏಜ್ ಆಫ್ 20 and the 30 and the 40 and the 50. ಸೊ ಈ ಕ್ಯಾಟಗರೀಸ್ ಏಜ್ ಅಲ್ಲಿ ಸೊ ನಾವೇನೆಲ್ಲ ಮಾಡಬೇಕು, ಎಷ್ಟು ಹಣ ಉಳಿತಾಯ ಮಾಡಬೇಕು ಏನಂತೇಳಿ. ಸೊ ಮೊದಲನೇ ಬಾರಿ ನೋಡೋದಾದ್ರೆ ಮೊದಲನೇದು ಫಸ್ಟ್ನೇದು 20. ಇಟ್ ಈಸ್ ಅ ಫೌಂಡೇಶನ್ ಏಜ್, ಬಿಕಾಸ್ ಅವಾಗ ತಾನೇ ನಾವು ಎಜುಕೇಶನ್ ಮುಗಿಸ್ಕೊಂಡು ಜಾಬ್ ಸರ್ಚ್ ಮಾಡ್ತಾ ಇರ್ತೀವಿ. ಈ ಒಂದು ನಮಗೆ ಜಾಬ್ ಕೂಡ ಸಿಗುತ್ತೆ ಬೇಸ್ಡ್ ಆನ್ ಅವರ್ ಕ್ವಾಲಿಫಿಕೇಶನ್ ಮತ್ತೆ ಎಕ್ಸ್ಪೀರಿಯನ್ಸ್ ಮೇಲೆ ನಮಗೆ ಕೂಡ ನಮ್ಗೆ ಜಾಬ್ ಸಿಗುವಂತ ಇರುತ್ತೆ. ಸೊ ಜಾಬ್ ಸಿಕ್ಕಾಗ ಸೊ ಮೊದಲನೇದು ಏನೆಲ್ಲ ಆದಾಯ ಬರುತ್ತೆ ನಮಗೆ. ಸೊ ಯು ಹ್ಯಾವ್ ಟು ಪ್ರಿಪೇರ್ ದ ಬಡ್ಜೆಟ್, ಅಂದ್ರೆ ಹಣನ ಹೇಗೆ ಖರ್ಚು ಮಾಡಬೇಕು ಅಥವಾ ಎಲ್ಲಿ ಹೂಡಿಕೆ ಮಾಡಬೇಕು, ಎಷ್ಟು ಹಣ ಖರ್ಚು ಮಾಡಬೇಕು, ಎಷ್ಟು ಹಣ ಉಳಿತಾಯ ಮಾಡಬೇಕು ಅನ್ನೋದನ್ನ ನೀವು ಕಲಿಬೇಕು. ಲರ್ನ್ ಬಡ್ಜೆಟ್ ಎಫೆಕ್ಟಿವ್ಲಿ. ಸೊ ಎರಡನೇದು ಬಿಲ್ಡ್ ಅನ್ ಎಮರ್ಜೆನ್ಸಿ ಫಂಡ್ ವೆನ್ ಯು ಆರ್ ಸ್ಟಾರ್ಟಿಂಗ್ ವಿತ್ ಅ ಕೆರಿಯರ್. ಅಂದ್ರೆ ನಿಮ್ಮ ಜಾಬ್ ಸ್ಟಾರ್ಟ್ ಆಗುತ್ತೆ, ಸೊ ಅವಾಗನೇ ನಿಮ್ಮ ಒಂದು ಏನು ಎಮರ್ಜೆನ್ಸಿ ಫಂಡ್ ಅನ್ನ ಕ್ರಿಯೇಟ್ ಮಾಡಬೇಕು. ನಿಮ್ಮ ಸ್ಯಾಲ್ರಿ ಒಂದ್ ವೇಳೆ 50,000 ರೂಪಾಯಿ ಇರುತ್ತೆ ಅಂದ್ರೆ 3 ರಿಂದ 6 ತಿಂಗಳು ಅಂದ್ರೆ 1.5 ಲಕ್ಷ ಅಥವಾ 3 ಲಕ್ಷ ಅಷ್ಟು ಹಣ ಎಮರ್ಜೆನ್ಸಿ ಫಂಡ್ ಅಂತೇಳಿ ತೆಗ್ದಿಡುವಂಥದ್ದು. ಮೂರನೇದು ಇನ್ವೆಸ್ಟ್ ಇನ್ ಲರ್ನಿಂಗ್ ಫಾರ್ ದ ಪರ್ಸನಲ್ ಗ್ರೋತ್. ನೀವು ಆ ಒಂದು ತಿಂಗಳಲ್ಲಿ ಫಸ್ಟ್ ಸಂಬಳ ಏನ್ ತಗೊಳ್ತೀರಾ ಆ ಒಂದು ಫಸ್ಟ್ ತಿಂಗಳಲ್ಲೇ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಸೊ ಆಫ್ಟರ್ 20 years ಅಥವಾ ಆಫ್ಟರ್ 15 years ಯು ವಿಲ್ ಬಿಕಮ್ ಎ ಕರೋಡ್ಪತಿ. ಯಾಕಂತ ಹೇಳಿದ್ರೆ ನೀವು ಅವಾಗ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ, ಇಫ್ ಇಟ್ ಇಸ್ 1,500 ಅಥವಾ 2,500 ಅಥವಾ 5,000 rupees ನೀವು ಸ್ಟಾರ್ಟ್ ಮಾಡಿದ್ರೆ, ಬೇಸ್ಡ್ ಆನ್ ಯುವರ್ ಗೋಲ್, ಸೆಟ್ ಯುವರ್ ಗೋಲ್ ಅಂಡ್ ಯು ಹ್ಯಾವ್ ಟು ಸ್ಟಾರ್ಟ್ ಇನ್ವೆಸ್ಟ್. ಸೊ ಹಾಗೆ ಮಾಡಿದಾಗ ಏನಾಗುತ್ತೆ, ನಿಮ್ಮ ಕೆರಿಯರ್ ಅಲ್ಲಿ ಗ್ರೋತ್ ಆಗ್ತೀರಾ, ಜೊತೆಗೆ ಆಫ್ಟರ್ 15 years ಅಥವಾ 20 years ಯು ಬಿಕಮ್ ಎ ಫೈನಾನ್ಷಿಯಲಿ ಫ್ರೀ. ಯು ಹ್ಯಾವ್ ಟು ರೈಟ್ ಇನ್ ಯುವರ್ ಬುಕ್ ಆರ್ ಸಮ್ವೇರ್ ಎಲ್ಸ್, ಬಿಕಾಸ್ ಇದನ್ನ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಡೆಫಿನೆಟ್ ಆಗಿ ಯು ವಿಲ್ ಬಿಕಮ್ ಎ ಕರೋಡ್ಪತಿ. ಸೊ ಈ 3 ಕಾಂಪೊನೆಂಟ್ ಏನ್ ಹೇಳಿದೆ ಅಥವಾ 3 ಲೈನ್ ಏನ್ ಹೇಳಿದೆ, ಒಂದು ಲರ್ನ್ ಬಡ್ಜೆಟ್ ಎಫೆಕ್ಟಿವ್ಲಿ, ಬಿಲ್ಡ್ ಅನ್ ಎಮರ್ಜೆನ್ಸಿ ಅಂಡ್ ಇನ್ವೆಸ್ಟ್ ಲರ್ನಿಂಗ್ ಫಾರ್ ದ ಪರ್ಸನಲ್ ಗ್ರೋತ್. ಇದು ವೆನ್ ಯು ಸ್ಟಾರ್ಟ್ ದ ಕೆರಿಯರ್ ಆಫ್ ಯುವರ್ ಜಾಬ್ ಆರ್ ಬಿಸ್ನೆಸ್ ಆ ಟೈಮ್ಲಿ ಮಾಡೋದು. ಎರಡನೇ 30 years ಬಂದಾಗ, 20 to 30 ನೆಕ್ಸ್ಟ್ ಇಯರ್ ಬಂದಾಗ ಗ್ರೋ ಯುವರ್ ಸೇವಿಂಗ್ಸ್. ನಿಮ್ಮ ಉಳಿತಾಯ ಏನಿದೆ ಅದು ಹೆಚ್ಚು ಆಗ್ತಾ ಹೋಗ್ಬೇಕು. ಯಾಕಂದ್ರೆ ಮೊದಲನೇ ವರ್ಷದಲ್ಲಿ ಅಥವಾ ಮೊದಲನೇ ನಿಮ್ಮ ಜಾಬ್ ಸಿಕ್ಕಾಗ ನೀವು 5,000 rupees ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಕಮಿಂಗ್ ಇಯರ್ 5% ಇನ್ಕ್ರೀಸ್ ಮಾಡಿ ಅಥವಾ 10% ಇನ್ಕ್ರೀಸ್ ಮಾಡಿಬಿಟ್ಟು ಯು ಹ್ಯಾವ್ ಟು ಸ್ಟಾರ್ಟ್ ಸೇವಿಂಗ್ಸ್ ಮೋರ್ ಅಂಡ್ ಮೋರ್ ಅಂಡ್ ಮೋರ್ ಇನ್ ಯುವರ್ ಅಕೌಂಟ್ ಆರ್ ಯುವರ್ ಇನ್ವೆಸ್ಟ್ಮೆಂಟ್ಸ್ ಆರ್ ಇನ್ ದ ಮ್ಯೂಚುವಲ್ ಫಂಡ್ ಆರ್ ಇನ್ ದ ಸ್ಟಾಕ್ ಆರ್ somewhere else. Wherever you are comfortable, you have to invest at least 10 to 15% of your income. Then start investing in the stock or real estate. You have to start real estate. Real estate ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ you will get more benefit in your life, and also strength your credit score, because ನೀವು ನಿಮ್ಗೆ ಒಂದು ಆಫ್ಟರ್ 10 years ಅಥವಾ ಆಫ್ಟರ್ 5 years you will get a more salary in your organization or somewhere else you will get a lump sum amount from your ಪರ್ಸನಲ್, ಅಂದ್ರೆ ಲೈಕ್ ಫ್ಯಾಮಿಲಿಯಿಂದ ಬರೋದಾಗಿರ್ಬೋದು ಅಥವಾ ಔಟ್ಸೈಡ್ ಇಂದ ಬರೋಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಸ್ಯಾಲ್ರಿ ಗ್ರೋತ್ ಆಗಿ ಸಮ್ ಅಮೌಂಟ್ ಆಫ್ ಸೇವಿಂಗ್ಸ್ ನೀವು ಇಟ್ಕೊಂಡಿರ್ತೀರ ಅಂತಂದ್ರೆ, ಸೊ ಅವಾಗ ನೀವು ಇನ್ವೆಸ್ಟ್ಮೆಂಟ್ ರಿಯಲ್ ಎಸ್ಟೇಟ್ಗೆ ಮಾಡ್ತೀರಾ. ಜೊತೆಗೆ ಒಂದ್ ವೇಳೆ ನೀವೇನಾದ್ರೂ ಮನೆ ಕಟ್ಟಬೇಕು ಅಥವಾ ಬೇರೆ ಇನ್ನೇನಾದ್ರೂ ಹೊಸದಾಗಿ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಾರೆ, ಕ್ರೆಡಿಟ್ ಸ್ಕೋರ್ ಕೇಳ್ತಾರೆ. ಸೊ ಹಾಗಾಗಿ ಆ ಕ್ರೆಡಿಟ್ ಸ್ಕೋರ್ ಕೂಡ ಯು ಹ್ಯಾವ್ ಟು ಮೈಂಟೈನ್, ಅದರ್ವೈಸ್ ಯು ವಿಲ್ ನಾಟ್ ಗೆಟ್ ಎ ಲೋನ್ ಫ್ರಮ್ ದ ಬ್ಯಾಂಕ್. ಸೊ ಹಾಗಾಗಿ ಕ್ರೆಡಿಟ್ ಸ್ಕೋರ್ ಕೂಡ ಇಂಪಾರ್ಟೆಂಟ್, ಮತ್ತೆ ಸೇವಿಂಗ್ಸ್ ಕೂಡ ಇಂಪಾರ್ಟೆಂಟ್.
ಮತ್ತೆ ಇನ್ವೆಸ್ಟ್ಮೆಂಟ್ ಕೂಡ ಇಂಪಾರ್ಟೆಂಟ್. ವೆದರ್ ಇಟ್ ಇಸ್ ಸ್ಟಾಕ್ ಅಲ್ಲಿ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಈ ಎಲ್ಲಾ ಕಾಂಪೊನೆಂಟ್ ಗಳಲ್ಲೂ ಇನ್ವೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. 20 ಆಯ್ತು, 30 ಆಯ್ತು ಏಜ್, ದೆನ್ ಇಟ್ ಕಮ್ಸ್ ಟು 40. ಸೆಕ್ಯೂರ್ ಯುವರ್ ಲೈಫ್ ಸ್ಟೈಲ್, ಅಪ್ಗ್ರೇಡ್ ಯುವರ್ ಪ್ರಾಪರ್ಟೀಸ್. ಸೊ ಅವಾಗಲೇ ಹೇಳಿದೆ ನಾನು 20 to 30 ಸ್ಲಾಬ್ ಅಲ್ಲಿ ಇರುವಾಗ ಯು ಹ್ಯಾವ್ ಟು ಇನ್ವೆಸ್ಟ್ ಯುವರ್ ರಿಯಲ್ ಎಸ್ಟೇಟ್ ಅಂತ ಹೇಳಿ. ಸೊ ವೆನ್ ಇಟ್ ಕಮ್ಸ್ ಟು 40 ಏಜ್, ಅಪ್ಗ್ರೇಡ್ ಯುವರ್ ಪ್ರಾಪರ್ಟೀಸ್ ನ ಎಲ್ಲ ಅಪ್ಗ್ರೇಡ್ ಮಾಡ್ಕೊಳ್ಳಿ. ದೆನ್ ಹೋಮ್ ಅಂದ್ರೆ ಇನ್ವೆಸ್ಟ್ಮೆಂಟ್, ಮನೆಗಾಗಿರ್ಬೋದು ಅಥವಾ ಸೈಟಿಗೆ ಆಗಿರ್ಬೋದು ಅಥವಾ ಜಮೀನಿಗೆ ಆಗಿರ್ಬೋದು, ಈ ತರ ಇನ್ವೆಸ್ಟ್ಮೆಂಟ್ ನೀವು ಕೂಡ ಮಾಡಿರ್ತೀರಾ. ಅದನ್ನ ಸೆಕ್ಯೂರ್ ಆಗಿ ಇಟ್ಕೊಳ್ಳುವಂಥದ್ದು ಜವಾಬ್ದಾರಿ ನಿಮ್ದು. ಬಿಕಾಸ್ ಯಾಕೆಂತ ಹೇಳಿದ್ರೆ ನೀವು ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಅಷ್ಟೆಲ್ಲ ಕೆಲಸ ಮಾಡಿ ಅರ್ನ್ ಮಾಡಿ ಮತ್ತೆ ಅದು ಲೂಸ್ ಅಂದ್ರೆ ಲಾಸ್ ಆಗ್ಬಾರ್ದು. ಸೊ ಆಗ ಅದಕ್ಕೋಸ್ಕರ ಯು ಹ್ಯಾವ್ ಟು ಸೆಕ್ಯೂರ್ ಯುವರ್ ಪ್ರಾಪರ್ಟೀಸ್ ಅಂಡ್ ರಿವ್ಯೂ ಅಂಡ್ ಅಡ್ಜಸ್ಟ್ ಬೇಸ್ಡ್ ಆನ್ ಯುವರ್ ಇನ್ಕಮ್. ನಿಮಗೆ ಒಂದ್ ವೇಳೆ ಇನ್ಕಮ್ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಇನ್ವೆಸ್ಟ್ ಮೋರ್ ಅಂಡ್ ಮೋರ್. ಅದರ್ವೈಸ್ ಯು ಹ್ಯಾವ್ ಟು ಸ್ಟಾರ್ಟ್ ಅಪ್ಗ್ರೇಡ್ ಯುವರ್ ಜಾಬ್ ಆರ್ ವಾಟ್ ಯು ಕಾಲ್, ಅಂದ್ರೆ ಸ್ಯಾಲರಿ ಜಾಸ್ತಿ ಬರೋಂಥದ್ದಕ್ಕೆ ಅಪ್ಗ್ರೇಡ್ ಮಾಡ್ಕೊಳ್ಬೇಕು. ಅಥವಾ ನೀವು ಲರ್ನಿಂಗ್ ಅಂದ್ರೆ ಓದೋದು ಜಾಸ್ತಿ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಬೇಕು, ಅಥವಾ ಹೊಸ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದಾಗಿರ್ಬೋದು. ಅದರ ಆಧಾರದ ಮೇಲೆ ನೀವು ನಿಮ್ಮ ಲೈಫ್ ಸ್ಟೈಲ್ ನ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಮೊದಲನೇ ಸ್ಟಾರ್ಟಿಂಗ್ ಅಲ್ಲಿ 20 when it ಏಜ್ ಆಫ್ 20 to 25 you will get a 15,000, 20,000, 30,000 rupees salaries ಇರುತ್ತೆ. when it comes to 30 the more than ಅಂದ್ರೆ 50 ಮೇಲ್ ಇರುತ್ತೆ. then it comes to 40 based on experience ನಿಮಗೆ ಸ್ಯಾಲರಿ ಇನ್ಕ್ರೀಸ್ ಆಗ್ತಾ ಹೋಗಿರುತ್ತೆ. ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿರುತ್ತೆ. ಅಕಾರ್ಡಿಂಗ್ಲಿ ಸೇವಿಂಗ್ಸ್ ಕೂಡ ಯು ಹ್ಯಾವ್ ಟು ಇನ್ವೆಸ್ಟ್ ಮೋರ್ ದೆನ್ 15% ಆಫ್ ಯುವರ್ ಇನ್ಕಮ್. ಸೊ ಅಪ್ಗ್ರೇಡ್ ಹೆಲ್ತ್ ಇನ್ಶೂರೆನ್ಸ್ ಅಂಡ್ ಕವರೇಜಸ್. ಬಿಕಾಸ್ ಆಫ್ಟರ್ 40 ಏನಾಗುತ್ತೆ, ಯೂಶುವಲ್ ಆಗಿ ಹೆಲ್ತ್ ಅಪ್ಸೆಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಬರುವಂತದ್ದು ಜಾಸ್ತಿ ಆಗಿರುತ್ತೆ, ಅಥವಾ ಎಮರ್ಜೆನ್ಸೀಸ್ ಜಾಸ್ತಿ ಆಗಿರುತ್ತೆ. ಸೊ ಈ ಒಂದು ಕಾರಣಕ್ಕೆ ನಿಮ್ಮ ಲೈಫ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಯು ಹ್ಯಾವ್ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್. ಅದನ್ನ ಅಪ್ಗ್ರೇಡ್ ಮಾಡ್ಕೊಂಡ್ರೆ ನೀವು ಉಳಿತಾಯ ಮಾಡಿರುವಂತ ಹಣ ಸೇಫ್ ಆಗಿ ನಿಮ್ಮ ಹತ್ರನೇ ಇರುತ್ತೆ. ಅದರ್ವೈಸ್ ದಟ್ ಆಲ್ಸೋ ಯು ಲೂಸ್ ಯುವರ್ ಮನಿ. Then when it comes to 50, age of 50, protect the legacy, pay off mortgages, diversify and protect your investment portfolio, start preparing a retirement distribution. ಫಂಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು when it comes to like above 50 ಅಥವಾ above 60 ಆದಾಗ ಏನಾಗುತ್ತೆ, the other benefit also you are getting from the department, ಅದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಆಗಿರ್ಬೋದು, ಅಥವಾ ಬೇರೆ ಸ್ಕೀಮ್ಸ್ ಗಳಿಂದ. ಇನ್ನು ಒಂದ್ ವೇಳೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರ FDs ಅಂತ ಹೇಳಿದ್ರೆ ಅಥವಾ RD ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಮೋರ್ ದೆನ್ ಅಂದ್ರೆ 6-7-8% ಏನ್ ಸಿಗ್ತದೆ, ಇದಕ್ಕಿಂತ 0.5% ಜಾಸ್ತಿ ಸಿಗುವಂತದ್ದು ಇರುತ್ತೆ. ಮತ್ತೆ ಡೈವರ್ಸಿಫಿಕೇಶನ್, ನಿಮ್ಮ ಹತ್ರ ಹಣ 50s ಅಲ್ಲಿ ಹಣ ಜಾಸ್ತಿ ಇರುತ್ತೆ, ನೀವು ಡೈವರ್ಸಿಫಿಕೇಶನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಮೋರ್ ಮನಿ ಇನ್ ಯುವರ್ ಲೈಫ್. ಅಂಡ್ ಆಲ್ಸೋ ಸ್ಟಾರ್ಟ್ ಪ್ರಿಪೇರಿಂಗ್ ರಿಟೈರ್ಮೆಂಟ್ ಡಿಸ್ಟ್ರಿಬ್ಯೂಷನ್. ರಿಟೈರ್ಮೆಂಟ್ ಕೂಡ ಯು ಹ್ಯಾವ್ ಟು ಪ್ಲಾನ್, ಬಿಕಾಸ್ ಆಫ್ಟರ್ 60 ನಿಮಗೆ ಜಾಬ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಮಗೆ ಸೆಕ್ಯೂರಿಟಿ ಇರೋದಿಲ್ಲ. ಸೊ ಹಾಗಾಗಿ ನೀವು ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ ಕೂಡ ಪ್ಲಾನ್ ಮಾಡ್ಕೊಂಡು ಅಕಾರ್ಡಿಂಗ್ಲಿ ಹೌ ಟು ಸೇವ್ ದ ಮನಿ. ಸೊ ಇಟ್ ಈಸ್ ಅ ಏಜ್ ಆಫ್ ಫೈನಾನ್ಷಿಯಲ್ ಏಜ್. ಬಿಕಾಸ್ ನಿಮ್ಮ ಹಣನ ನೀವು ಪ್ರೊಟೆಕ್ಷನ್ ಹೇಗೆ ಮಾಡ್ಕೊಳ್ಬೇಕು ಅಥವಾ ಸೇವಿಂಗ್ಸ್ ಹೇಗೆ ಮಾಡಬೇಕು, ಎಲ್ಲಿ ಸ್ಟಾರ್ಟ್ ಮಾಡಬೇಕು ಹೇಗೆ ಅಂತ ಹೇಳ್ಬಿಟ್ಟು ನಾನು ಒಂದು ಸಣ್ಣದಾಗಿ ವಿಚಾರನ ನಿಮಗೆ ಹೇಳಿದ್ದೀನಿ. ಸೊ ಇಷ್ಟಾದಲ್ಲಿ ನೀವು ಆಕ್ಚುಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೆಲ್ತಿ ಕೃಷ್ಣ. ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಕೂಡ ನೀವು ಹೇಳಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.